ಅಗಶಿ ಹಿಂಡಿ ಮಾಡೋಣ ಬನ್ನಿ. ಅಗಶಿ ಹಿಂಡಿಗೋಸ್ಕರ ನೋಡಿ ಇಲ್ಲಿ ಅಗಶಿನ ತೊಗೊಂಡು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಚೆನ್ನಾಗಿ ಅಗಶಿನ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಅಗಶಿನ ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ನೋಡಿ ಅಗಶಿ ಹಾಕ್ಕೊತೀನಿ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ತೆಗೆದು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಈ ಥರ ಅಗಶಿ ಪೌಡ್ರ್ ಆಗಿದೆ. ಇದನ್ನು ಚಾನಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ. ಇಲ್ಲಿ ಅಮ್ಮ ಚಾನಿಸ್ತಾ ಇದ್ದಾರೆ ನೋಡಿ, ಹಾಕ್ತಾಯಿದ್ದೀನಿ. ಚೆನ್ನಾಗಿ ಚಾನಿಸ್ಕೊಂಡ್ಬಿಡ್ಬೇಕು. ನೋಡಿ ಚಾನ್ಸಿ ಎಷ್ಟು ಮಿಕ್ಕಿದೆ, ಇದನ್ನು ಮತ್ತೆ ಹಾಕೋತೀನಿ ನಾನು. ಇವಾಗ ಮಿಕ್ಸಿಗೆ ಮತ್ತೆ ಹಾಕೋತೀನಿ ನೋಡಿ. ಫೈನಲಿ ಈ ಥರ ಆಯ್ತು ನೋಡಿ. ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಇದು ಅಗಸಿ ಹಿಂಡಿನ ತಿನ್ನಬೇಕು, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದಂತ ಹೇಳ್ತಾರೆ. ಅದಕ್ಕೆ ಅಗಸಿ ಹಿಂಡಿ ಮೊಸರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸಜ್ಜೆ ರೊಟ್ಟಿ, ಅಗಸಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಇದನ್ನೆಲ್ಲ ಹಾಕ್ಕೊಂಡು ತಿಂದರೆ ತುಂಬ ಸೂಪರಾಗಿರುತ್ತೆ. ಟೇಸ್ಟಿ ಕೂಡ ಅಷ್ಟೇ ಆಗಿರುತ್ತೆ. ಇವಾಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿ, ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ 2 ಜಜ್ಜಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಹಾಗೆ ಇನ್ನೊಂದು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕೋತೀನಿ ನೋಡಿ. ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ. ಇಲ್ಲಿ ನೋಡಿ 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ಅದರ ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಒಂದ್ಸರಿ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಈ ಪೌಡ್ರನ್ನ ಪೌಡ್ರ್ ಮಿಕ್ಸ್ ಮಾಡ್ಕೊಂಬಿಡೋಣ. ಅದನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅಗಸಿ ಪೌಡ್ರನ್ನ. ಇಲ್ಲಿ ನೋಡಿ ತಿಕ್ಕಿಟ್ಟಿದ್ದಾರೆ. ಇವಾಗ ಇನ್ನೊಂದು ಸ್ವಲ್ಪ ತಿಕ್ತಾರೆ ಇವಾಗ. ಹಾಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಡಿಮೆ ಆಗಿದೆ ಅಂತ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ. ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ನೋಡಿ. ಇನ್ನೊಂದು ಸ್ವಲ್ಪ ಖಾರ ಕೂಡ ಹಾಕ್ತಾ ಇದ್ದಾರೆ. ಖಾರ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಂತ ಹೇಳ್ತಾರೆ. ಅಗಸಿ ಹಿಂಡಿ ತಿನ್ನಬೇಕು, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಎಲ್ಲ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಯಾವ ಥರ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಹಾಕಿ. ತುಂಬ ಘಮ್ ಅಂತ ವಾಸನೆ ಕೂಡ ಬರ್ತಾ ಇದೆ. ಅಗಸಿ ಚಟ್ನಿ ಸೂಪರಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ನೋಡಿರಿ ಚಟ್ನಿ ಭಾರಿ ಮಸ್ತಾಗಿರುತ್ತೆ ನೋಡಿರಿ. ಸಜ್ಜಿ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ ಈ ಚಟ್ನಿ. ಮೊಸರು ಜೊತೆ, ಸಜ್ಜಿ ರೊಟ್ಟಿ ಜೊತೆ ಹಾಕೊಂಡು ನಡೀತೈತಿ. ಕೊತ್ತಂಬರಿ ಕೂಡ ಸ್ವಲ್ಪ ಹಾಕ್ತಾ ಇದ್ದಾರೆ ಮೇಲೆ. ಅದ್ರಾಗ ಹಾಕೈತೆ ಆಲ್ರೆಡಿ, ಆದರೂ ಕೂಡ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದಾರೆ. ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ. ಇಷ್ಟೇ ನೋಡಿ ಅಗಸಿ ಚಟ್ನಿ ಚೆನ್ನಾಗಿರುತ್ತೆ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೇಗಿದೆ ನೋಡಿ ಚಟ್ನಿ.